ಮೇಜರ್ ಚೇಂಜಸ್ ಹಳೆ ಗಾಡಿಗೂ ಇದಕ್ಕೇನಂದ್ರೆ ಇದರಲ್ಲಿ ನಮಗೆ ಆಲ್ಫಾ 2 ಇಂಜಿನ್ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಸೆಕ್ಷನ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫಿನಿಶ್. ಕಂಪೇರ್ ಟು 42 ನಿಮಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮುಂಬೈಯಲ್ಲಿ ಇದ್ದೀವಿ, ಬ್ಯಾಂಡ್ರಾದಲ್ಲಿ. ಆ್ಯಂಡ್ ಹೊಸ ಜಾವಾ ಮೋಟರ್ ಸೈಕಲ್ ಲಾಂಚ್ ಆಗಿದೆ. ಫಸ್ಟ್ ನಮಗೆ ಜಾವಾ ಕ್ಲಾಸಿಕ್ 350, ಅದು ಜಾವಾ 350 ಲಾಂಚ್ ಆಯಿತು. ಅದಾದಮೇಲೆ ಅಪ್ಡೇಟೆಡ್ 42 ಲಾಂಚ್ ಆಯಿತು. ಇದು ಓಲ್ಡ್ ಕ್ಲಾಸಿಕ್ 42 ಇದು. ಅದಾದಮೇಲೆ BSA ಲಾಂಚ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಈ ನಿಯೋ ರೆಟ್ರೋ ಮೋಟರ್ ಸೈಕಲ್ ಅಂತ. ಏನು ನಿಯೋ ರೆಟ್ರೋ ಅಂದರೆ ಥರ ಮಾಡರ್ನ್ ಕ್ಲಾಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ನಿಯೋ ಕ್ಲಾಸಿಕ್ ಬೈಕ್ಸ್ ಅಂತ, ಇದನ್ನ FG ಅಂತ ಕರೀತಾ ಇದ್ದಾರೆ. ಇದರ ಸ್ಟೋರಿ ಕಂಪ್ಲೀಟ್ ಆಗಿ ಹೇಳ್ತೀನಿ, ಏನೇನು ಅಪ್ಡೇಟ್ ಆಗಿದೆ, ಇದರ ಪ್ರೈಸಿಂಗ್, ಇದರ ಡೀಟೇಲ್ಸ್, ಎವ್ರಿಥಿಂಗ್ ಈ ವಿಡಿಯೋಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರಂಟಲ್ಲಿ ಕಂಪ್ಲೀಟ್ಲಿ LED ಸೆಟಪ್ ಇದೆ. ನಮಗೆ ಹ್ಯಾಲಜನ್ ಅನ್ನೋದೇ ಇಲ್ಲ. ನಮಗೆ ಹಳೆ ಗಾಡಿಯಲ್ಲಿ ಕಂಪ್ಲೀಟ್ಲಿ ಹ್ಯಾಲಜನ್ ಸೆಟಪ್ ಇರೋದು, ಕಂಪ್ಲೀಟ್ಲಿ LED ಇದೆ. ಆ್ಯಂಡ್ ಫ್ರಂಟ್ ಎಂಡ್ ಆಲ್ಮೋಸ್ಟ್ ಸಿಮಿಲರ್. ನೀವು ರೋಡ್ಸ್ಟರ್ನ ನೋಡಿದರೆ, SD ರೋಡ್ಸ್ಟರ್, ಸಿಮಿಲರ್ ಸಸ್ಪೆನ್ಷನ್. ನಮಗೆ 41 mm ನಾರ್ಮಲ್ ಟೆಲಿಸ್ಕೋಪಿಗೆ ಇದು, ಬಟ್ ಇದರಲ್ಲಿ ನಮಗೆ 135 mm ಟ್ರಾವೆಲ್ ಸಿಗ್ತಾ ಇದೆ. ತುಂಬಾ ಚಂಕಿ ಆಗಿದೆ ಸಸ್ಪೆನ್ಷನ್. ಇಂಡಿಕೇಟರ್ಸ್ ಬಂದು ಕಂಪ್ಲೀಟ್ಲಿ ಇಲ್ಲಿ ಕೀ ಇಲ್ಲ, ಕಂಪ್ಲೀಟ್ಲಿ LED ಇಂಡಿಕೇಟರ್ಸ್ ಕೂಡ ಇದೆ. ಬಟ್ ಮೇಜರ್ ಚೇಂಜ್ ಏನ್ ಗೊತ್ತಾ, ಮುಂದೆ ನಮಗೆ 18 ಇಂಚ್ ಸೆಟಪ್ ಕೊಟ್ಟಿದ್ದಾರೆ ಇಲ್ಲಿ. C8 ಟೈರ್ಸ್. ಈ C8 ಟೈರ್ಸ್ ಟ್ಯೂಬ್ಲೆಸ್ ನೋಡಿ. ಈವನ್ ದ ವೀಲ್ಸ್ ಡೈಮಂಡ್ ಕಟ್ ಬಂದಿದೆ. ನಮಗೆ ಜಾವಾ ಒರಿಜಿನಲ್ಸ್ ಅಂತ ಕೂಡ ಇಲ್ಲಿ ಬರ್ದಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. 190 18 ಇಂಚ್ ವೀಲ್ಸ್. ಟೈರ್ಸ್ ಆರ್ ವೆರಿ ನೈಸ್. ಕಂಪ್ಲೀಟ್ಲಿ ಬ್ಲಾಕ್ ಔಟ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನೊಂದು ಮೇಜರ್ ಚೇಂಜ್ ಏನಂದ್ರೆ ದೊಡ್ಡ ಬ್ರೇಕ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇವ್ದು ಬೈಬ್ರೆ ಅವ್ರದ್ದು. ಬೈಬ್ರೆ ಮೀನ್ಸ್ ಬೈ ಬ್ರೆಂಬೋ. ಬಟ್ ಇದರ ABS ಟ್ಯೂನಿಂಗ್ ಬಂದು ಕಾಂಟಿನೆಂಟಲ್ ಡ್ಯುಯಲ್ ಚಾನಲ್ ABS ಇದೆ. 320 mm ಡ್ಯುಯಲ್ ಚಾನಲ್ ABS. ಮೇಜರ್ ಚೇಂಜಸ್ ಹಳೆ ಗಾಡಿಗೂ ಇದಕ್ಕೇನಂದ್ರೆ ಇದರಲ್ಲಿ ನಮಗೆ ಆಲ್ಫಾ 2 ಇಂಜಿನ್ ಕೊಟ್ಟಿದ್ದಾರೆ. ಸೊ ಈ ಆಲ್ಫಾ 2 ಇಂಜಿನ್ ನಾವು ಫಸ್ಟ್ ಅಡ್ವೆಂಚರ್ ಅಲ್ಲಿ ನೋಡಿದ್ವಿ. ಈ ಹೊಸ ಅಡ್ವೆಂಚರ್ ಬಂತಲ್ಲ, ಲೈಕ್ SD ಅಡ್ವೆಂಚರ್, ಇದೇ ಇಂಜಿನು. ಬಟ್ ಈ ಗಾಡಿಗೆ ತಕ್ಕಾಗೆ ಟ್ಯೂನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಪವರ್ ಫಿಗರ್ಸ್, ಟಾರ್ಕ್ ಎಲ್ಲ ತುಂಬಾ ಸಿಮಿಲರ್ ಆಗಿದೆ ಅಡ್ವೆಂಚರ್ ಅಲ್ಲಿ. ಗುಡ್ ಪವರ್, ಗುಡ್ ಟಾರ್ಕ್, ಕ್ಲೋಸ್ ಟು 30 bhp, 30 Nm ಆಫ್ ಟಾರ್ಕ್ ಬರ್ತಾ ಇದೆ. ವೆರಿ ಗುಡ್ ಅಂತಾನೆ ಹೇಳ್ಬೇಕು. ಬಟ್ ಮೇಜರ್ ಚೇಂಜ್ ಅಂದ್ರೆ ಅಪ್ಡೇಟೆಡ್ ಟ್ಯಾಂಕ್. ಇದು 14 ಲೀಟರ್ 15 ಲೀಟರ್ ಅನ್ಕೊಂತೀನಿ. ಬಟ್ ಇದರಲ್ಲಿ ಹಾಫ್ ಸೆಟ್ ಫ್ಯೂಯಲ್ ಫಿಲ್ಲರ್ ಬರ್ತಾ ಇದೆ. ಹೊಸ 42 ಲೋಗೋ. ಕಲರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಗಾಡಿಗಳು ತುಂಬಾ ದಿನದಿಂದ ಫಾಲೋ ಮಾಡ್ತಿದೆ ಅಂದ್ರೆ ಈ ಟ್ಯಾಂಕ್ ಡಿಸೈನ್ ಮಾತ್ರ ನೋಡ್ಲೇಬಹುದು ನೀವು. ಡುಕಾಟಿ ಸ್ಕ್ರಾಂಬ್ಲರ್ ಅಲ್ಲಿ ಸ್ವಲ್ಪ ಈ ತರ ಟ್ಯಾಂಕ್ ಡಿಸೈನ್ ಬರುತ್ತೆ, ಈ ತರ ಫಿನಿಶ್. ಇದ್ರಲ್ಲಿ ಟ್ಯಾಂಕ್ ಡಿಫ್ರೆಂಟ್ ಶೇಪ್ ಅಲ್ಲಿ ನಮಗೆ ಸ್ಕ್ರಾಂಬ್ಲರ್ ಬೇಕಾದ್ರೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ ನಿಮ್ಗೆ. ಇದರಲ್ಲಿ ಹಲವಾರು ಕಲರ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಈ ಕಲರ್ಸ್ ಇಂದಾನೆ ನಿಮ್ಗೆ ಪ್ರೈಸಸ್ ಡಿಸೈಡ್ ಆಗೋದು. ಈ ಗಾಡಿಯ ಬೆಲೆ ಬಂದು 1,99,000, ಆಲ್ಮೋಸ್ಟ್ 2 ಲಕ್ಷ ಅನ್ಕೊಳ್ಳಿ. 2 ಲಕ್ಷದಲ್ಲಿ ಸ್ಟಾರ್ಟ್ ಆಗ್ತಿದೆ. ಅಂಡ್ ಆಲ್ ದ ವೇ ಅಪ್ ಟು 2,20,000 ಹೋಗ್ತಾ ಇದೆ. ಸೊ ಮೆಕ್ಯಾನಿಕಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಬಟ್ ಕಲರ್ಸ್ ಅಲ್ಲಿ ಡಿಪೆಂಡಿಂಗ್ ಆನ್ ದ ಕಲರ್ಸ್ ನೀವು ಯಾವ್ದು ತಗೊಂತೀರೋ ಅದರಲ್ಲಿ ನಿಮಗೆ ಪ್ರೈಸ್ ವೇರಿಯೇಷನ್ ಬರುತ್ತೆ. ಆಲ್ಮೋಸ್ಟ್ 2,05,000, 2,10,000, 2,20,000 ಟಾಪ್ ಎಂಡ್ ಮಾಡೆಲ್ಗೆ. ಜಾವಾ ಹೊಸ ಲೋಗೋ ಕೊಟ್ಟಿದ್ದಾರೆ, 3D ಲೋಗೋ. ಇಲ್ಲಿ 42 ಅಂತ ಬರ್ದಿದ್ದಾರೆ. ಕೆಲವುದ್ರಲ್ಲಿ ಟಾಪ್ ಎಂಡ್ ಮಾಡಲ್ ಅಲ್ಲಿ ಕಂಪ್ಲೀಟ್ಲಿ ಇಲ್ಲಿ ಜಾವಾ ಅಂತ ಕೂಡ ಬಂದಿದೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಐ ರಿಯಲಿ ಲೈಕ್ ಇಟ್. ಇನ್ಸ್ಟ್ರೂಮೆಂಟ್ ಕನ್ಸೋಲು ಸೇಮ್ ನಮ್ಮ SD ಅಲ್ಲಿ ಯಾವ್ದು ಬರ್ತಿದೆ, ನೆಗೆಟಿವ್ LCD ಡಿಸ್ಪ್ಲೇ ಆಫ್ ಸೆಟ್ ಆಗಿದೆ. ಸೊ ಇದೇ ಬರ್ತಾ ಇದೆ. ಸೊ ಇದರಲ್ಲಿ ನಮಗೆ ಸ್ಪೀಡೋಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರು, ಆಲ್ಮೋಸ್ಟ್ ಎಲ್ಲ ತರದ ಆಪ್ಷನ್ಸ್ ಇದರಲ್ಲಿ ಇದೆ. ಅಂಡ್ ಸ್ವಿಚ್ ಗೇರ್ ವೆರಿ ಸಿಮಿಲರ್ ಟು SD ಜಾವಾ ಬೈಕ್ಸ್ ಅಲ್ಲಿ ಆಲ್ಮೋಸ್ಟ್ ಏನಿದೆಯೋ ಅದೇ ಇದೆ. ಸೊ ಇಲ್ಲಿ ಲೆಫ್ಟ್ ಅಲ್ಲಿ ನಮಗೆ ಹಜಾರ್ಡ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ, ಇಂಜಿನ್ ಕಿಲ್ ಸ್ವಿಚ್ ಆನ್ ಮಾಡೋದು. ಅದು ಬಿಟ್ರೆ ಇಲ್ಲಿ ರೈಟ್ ಅಲ್ಲಿ ನಮಗೆ ಟಾಗಲ್ ಬಟನ್, ನ್ಯಾವಿಗೇಷನ್. ನಮ್ಗೆ ಅಡ್ವೆಂಚರ್ ಅಲ್ಲಿ ಯಾವ ತರ ನ್ಯಾವಿಗೇಷನ್ ನೋಡಿದ್ವು ಸೇಮ್ ಟು ಸೇಮ್. ಇಂಡಿಕೇಟರ್ಸ್, ಹಾರ್ನ್, ಹೈ ಬೀಮ್, ಲೋ ಬೀಮ್ ಇದೆ. ಓವರ್ ಆಲ್ ಬೈಕ್ ಫಿನಿಶ್ ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋಲಿ ಜಸ್ಟ್ ವಾಕ್ ಅರೌಂಡ್ ಅಷ್ಟೇ ಕೊಡೋದು, ರೈಡ್ ರಿವ್ಯೂ ಆ ಥರ ಏನಿಲ್ಲ. ಆ್ಯಂಡ್ ಇನ್ನೊಂದು ಮೇಜರ್ ಚೇಂಜ್ ಏನಂದ್ರೆ, ಕಂಪೇರ್ ಟು 42 ನಿಮಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. 178 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ, ವಿಚ್ ಇಸ್ ಪ್ರಿಟಿ ನೈಸ್. ಬಿಕಾಸ್ ಈ ಗಾಡಿಯ ವೀಲ್ ಬೇಸ್ ಬಂದು ತುಂಬಾ ಲಾಂಗ್ ಇದೆ. ಕಾರ್ನರಿಂಗ್ ಮಾಡುವಾಗ, ಓಡಿಸುವಾಗ ಫೀಲ್ಸ್ ವೆರಿ ಗ್ರಿಪ್ಪಿ ಅಂಡ್ ನೈಸ್ ಅಂತಾನೆ ಹೇಳ್ಬೇಕು. ಸೊ ಇಲ್ಲಿ ಸ್ವಲ್ಪ ಕ್ರೋಮ್ ಫಿನಿಶ್ ತರ ಇದೆ. ಇಲ್ಲಿ ಏನ್ ಕಲರ್ ಕೊಟ್ಟಿದಾರೋ ಇಲ್ಲೂ ಅದೇ ಕಲರ್ ಕೊಟ್ಟಿದೆ. ಬಟ್ ಮ್ಯಾಕ್ಸಿಮಮ್ ಇಂಜಿನ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ಆಗಿದೆ. ವೀಲ್ಸ್, ಇಂಜಿನ್, ಎಕ್ಸಾಸ್ಟ್ ಎಲ್ಲ. ಬಟ್ ಅಲ್ಲಲ್ಲಿ ಕೆಲವು ಎಲಿಮೆಂಟ್ಸ್ ನ ತರ ಅಲ್ಯೂಮಿನಿಯಂ ಫಿನಿಶ್ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಇದೆಯಲ್ಲ ಈ ಪರ್ಟಿಕ್ಯುಲರ್ ಸೆಕ್ಷನ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಫಿನಿಶ್. ನೀವು ನೋಡಬಹುದು, ಇದು ಪೇಂಟ್ ಅಲ್ಲ, ಇಟ್ಸ್ ಅಲ್ಯೂಮಿನಿಯಂ. ಮೋಸ್ಟ್ಲಿ ನೀವು ಅದು ಎಕ್ಸ್ಟ್ರಾ ಪ್ರೈಸ್ ಏನ್ ಕೊಡ್ತಾ ಇದ್ದೀರಾ ಅದಕ್ಕೆ ಕೊಡ್ತಾ ಇರೋದು. ಇಲ್ಲಿ ನಿಮ್ಗೆ ಹೊಸ 42 ಅಂತ ಕೂಡ ಬರ್ದಿದ್ದಾರೆ. ರೈಡಿಂಗ್ ಪೊಸಿಷನ್ಸ್ ತುಂಬಾ ಸಿಮಿಲರ್ ಆಗಿದೆ. ಸೊ ವೆನ್ ಯು ಸಿಟ್ ಆನ್ ದ ಬೈಕ್ ಅಲ್ಲ, ಸೊ ವೆರಿ ಸಿಮಿಲರ್ ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ ಪರ್ ನಿಯೋ ಕ್ಲಾಸಿಕ್ ಮೋಟರ್ ಸೈಕಲ್ಸ್ ತರಾನೇ. ಸೀಟ್ ಹೈಟ್ ಏನು ಜಾಸ್ತಿ ಇಲ್ಲ, ಪ್ರಿಟಿ ಸಿಮಿಲರ್. ಬಟ್ ಸೀಟ್ ಲೆಂತ್ ಬಂದು ಸೇಮ್ ಕ್ಲಾಸಿಕ್ 350, ಐ ಮೀನ್ ನಮ್ಮ ನ್ಯೂ ಜಾವಾ 350 ಅಲ್ಲಿ ಏನಿದೆ ಸಿಮಿಲರ್ ಸೀಟ್ ಲೆಂತ್ ಇದೆ. ಗ್ರಾಬ್ ರೇಸ್ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ನಮ್ಗೆ ಲೋಗೋ ಇದೆ, ಜಾವಾ ಅಂತ ಬರ್ದಿದ್ದಾರೆ. ಸೊ ಓವರ್ ಆಲ್ ಇಲ್ಲಿಂದ ಏನಿದೆ ತುಂಬಾ ಸಿಮಿಲರ್ ಆಗಿ ಅನ್ಸುತ್ತೆ. ಬಟ್ ಒನ್ ಬಿಗ್ ಚೇಂಜ್ ಏನಂದ್ರೆ,
ಈ ಪರ್ಟಿಕ್ಯುಲರ್ ಎಕ್ಸಾಸ್ಟ್ನ ಸ್ವಲ್ಪ ಟಿಲ್ಟ್ ಮಾಡಿಬಿಟ್ಟಿದ್ದಾರೆ ಮೇಲೆಗೆ, ಒಂಥರ ಅಪ್ ಸೈಡ್ ಆಗಿದೆ, ಒಂಥರ ಸ್ವಲ್ಪ ಅಗ್ರೆಸಿವ್ ಆಗಿದೆ. ಸೊ ಈಗ ಯಾವ ಥರ ಕ್ಯಾಟಗರೈಸ್ ಮಾಡೋದಂದರೆ, ನಿಮಗೆ ಹೋಂಡಾದಲ್ಲಿ CB350 ಇದೆ, CB350 RS ಅಂತ ಇದೆ. ಸೊ ಆ ಥರ ಸ್ವಲ್ಪ ಮಾಡ್ರನಿಶ್ ಮೋಟರ್ ಸೈಕಲ್ ಥರ. ಈಗ ಅಲ್ಲಿ 42 ಇದೆ, ಸೊ ದಿಸ್ ಇಸ್ ಮೋರ್ ಕ್ಲಾಸಿಕ್ ವರ್ಷನ್ ಆಫ್ ದಟ್ ಥರ, ಇನ್ನೂ ಸ್ವಲ್ಪ ರೆಟ್ರೋ ಥರ ಇದೆ. ದಟ್ ಈಸ್ ಮೋರ್ ಲೈಕ್ ಅ ನಿಯೋ ಕ್ಲಾಸಿಕ್ ಅಂತಲೇ ಹೇಳಬೇಕು. ಹಾಗೆ ಹಿಂದೆ ಬಂದರೆ ಈ ಸಸ್ಪೆನ್ಷನ್ ಡ್ಯೂಟೀಸ್ ಸ್ಪ್ರಿಂಗ್ ಲೋಡೆಡ್ ಸಸ್ಪೆನ್ಷನ್ ನೋಡಿ, 5 ಸ್ಟೆಪ್ ಅಡ್ಜಸ್ಟಬಿಲಿಟಿ ಕೂಡ ಇದೆ. ಇದರಲ್ಲಿ ನಮಗೆ 100 mm ಟ್ರಾವೆಲ್ ಸಿಗುತ್ತೆ. ನೈಸ್, ಸ್ವಲ್ಪ ಚಿಕ್ಕ ಡಿಸ್ಕ್. ಇಲ್ಲಿ ನಮಗೆ ಬೈಬ್ರೆ ಅವ್ರದೇ ಡ್ಯೂಯಲ್ ಚಾನಲ್ ABS ಇದೆ. ಹಿಂದೆ ನಮಗೆ 17 ಇಂಚ್ ವೀಲ್ ಸಿಗುತ್ತೆ. 140 ಸೆಕ್ಷನ್ ಬಿಗ್ ಟೈರ್, ತುಂಬ ಚಂಕಿಯಾಗೇ ಇದೆ. C8 ಟೈರ್ಸ್ ಕೊಟ್ಟಿದ್ದಾರೆ. ಯಾವ ಥರ ಓಡಿಸುತ್ತೆ ಅಂತ ನಾವು ಸೂನ್ ಡ್ರೈವ್ ಮಾಡಿದಾದ್ಮೇಲೆ ಹೇಳ್ತೀನಿ. ಐ ಥಿಂಕ್ ಇದು ಬಂದು ಡೈರೆಕ್ಟ್ ಕಾಂಪಿಟೇಷನ್ ಟು ದ ಈಗ ಹಂಟರ್ 350 ಆಗಿರ್ಬೋದು, CB350 ಹೈನೆಸ್ RS ಆಗಿರ್ಬೋದು, ಆ್ಯಂಡ್ ಈಗ ಹೊಸ ಬೈಕ್ಸ್ ಏನು ಬರ್ತಿದೆ ಹಾರ್ಲಿ ಅದು. ಸೊ ತುಂಬ ವೆರಿ ಸಿಮಿಲರ್. ಬಟ್ ಇದರಲ್ಲಿ ಏನಂದರೆ ಸ್ವಲ್ಪ ಅಗ್ರೆಸಿವ್ ಪ್ರೈಸ್ ಪಾಯಿಂಟ್. ನೀವು ಹಂಟರ್ ನೋಡಿದ್ರೆ ತುಂಬ ಲೈಕ್ 1.6 1.7 ಎಕ್ಸ್ ಶೋರೂಮ್ಗೆಲ್ಲ ಸಿಕ್ಬಿಡುತ್ತೆ. ಬಟ್ ಇದು ಕ್ಲೋಸ್ ಟು 2 lakh rupees. ಸೊ ಪ್ರೈಸ್ ಪಾಯಿಂಟಲ್ಲಿ ಸ್ವಲ್ಪ ಡಿಫ್ರೆನ್ಷಿಯೇಷನ್ ಇದೆ. ಟ್ವಿನ್ ಎಕ್ಸಾಸ್ಟ್ ಸಿಗುತ್ತೆ, BSA ಅಲ್ಲಿ ನಮಗೆ ಸಿಗ್ಲಿಲ್ಲ. ಟೇಲ್ ಲೈಟ್ಸ್ ಕಂಪ್ಲೀಟ್ಲಿ LED. ಇದು ನನ್ನ ಫೇವ್ರೇಟ್ ಕಲರ್ ಅಂತಾನೆ ಹೇಳ್ಬೇಕು. ಯೂಶಲಿ ಫ್ಲಾಶಿ ಕಲರ್ಸ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಕಂಪ್ಲೀಟ್ಲಿ ಬ್ಯಾಕ್ಡ್ ಔಟ್ ಫಿನಿಶ್, ಒಂಥರ ಮ್ಯಾಟ್ನು ಇಲ್ಲ, ಗ್ಲಾಸಿನೂ ಇಲ್ಲ, ಸಮ್ ಟೈಮ್ ಮಿಡ್ಲಲ್ಲಿ ಇದೆ. ಈ ಸ್ಟಿಕ್ಕರಿಂಗ್ ನೋಡಿ, ಹೊಸ ಜಾವಾ ಸ್ಟಿಕ್ಕರಿಂಗ್, ಇಲ್ಲಿ 3D ಲೋಗೋ ಇದೆ. ನೋಡೋಕೆ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ಕಂಪ್ಲೀಟ್ಲಿ ಎಲ್ಲೂ ನಮಗೆ ಅಲ್ಯೂಮಿನಿಯಮೇ ಆಗಲಿ, ಬೇರೆ ಫಿನಿಶಸ್ ಓನ್ಲಿ ಇಲ್ಲಿ ಮತ್ತೆ ಇಂಜಿನ್ ಅಲ್ಲಿ ಸ್ವಲ್ಪ ನಮಗೆ ಬ್ರಷ್ಡ್ ಔಟ್ ಫಿನಿಶ್ ಕೊಟ್ಟಿದ್ದಾರೆ. ಈ ಕಲರ್ ಬಂದು ಒಂಥರ ಫಾರೆಸ್ಟ್ ಗ್ರೀನ್ ಕಲರು. ಇದು ಮಿಡ್ ಸೆಗ್ಮೆಂಟ್ ಅಲ್ಲೇ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ, ಸಟಲ್ ಆಗಿದೆ. ಇದು ಬಂದು ರೆಡ್ಡಿಶ್ ಬ್ರೌನ್ ಕಲರ್ ಅಂತ. ಸೊ ಹಲವಾರು ಕಲರ್ಸ್ ನ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನ ನೋಡಿ, ಕಂಪ್ಲೀಟ್ಲಿ ಬ್ಲ್ಯಾಕ್ ವಿತ್ ರೆಡ್ ಫಿನಿಶ್ ಕೊಟ್ಟಿದ್ದಾರೆ. 42 ಅಂತ ನಮಗೆ ಇಲ್ಲಿ ಬ್ಲ್ಯಾಕ್ ಅಲ್ಲಿ ಬರ್ದಿದ್ದಾರೆ ಟ್ಯಾಂಕ್ ಮೇಲೆ. ನೋಡೋಕ್ಕೆ ಸಿಕ್ಕಾಬಳೆ ಚೆನ್ನಾಗಿದೆ ಗುರು. ಇವನ್ ದ ವೀಲ್ಸ್ ನೋಡ್ಬೋದು, ವೆರಿ ವೆರಿ ಅಟ್ರಾಕ್ಟಿವ್. ಸ್ವಲ್ಪ ದೂರದಿಂದ ನೋಡಿದ್ರೆ ವೀಲ್ಸ್ ಮೇಲೇನೋ ಸ್ಟಿಕ್ಕರ್ ಬರ್ದಿದ್ದಾರೆ, 42 ಅಂತ ಸ್ಟಿಕ್ಕರ್ ಬರುತ್ತೆ ನಮಗೆ. ಸೊ ಪ್ರದೀಪ್ ಅವರೇ, ಮೇನ್ ಮ್ಯಾಟ್ರಿಗೆ ಬರೋಣ. ಈ ಗಾಡಿ ಯಾವ ಗಾಡಿ ಜೊತೆ ಕಂಪೇರ್ ಆಗುತ್ತೆ? ಬಿಕಾಸ್ ನಮ್ಗೆ ಕ್ಲಾಸಿಕ್ ಸೆಗ್ಮೆಂಟಲ್ಲಿ ಇವನ್ 5 ವರ್ಷ 6 ವರ್ಷ ಕೆಳಗಡೆ ನೋಡಿದ್ರೆ ನಮಗೆ ಗಾಡಿಗಳೇ ತುಂಬ ಕಮ್ಮಿ ಇದೆ. ಕ್ಲಾಸಿಕ್ 350 ಇತ್ತು, ಅದು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಈಗ ಆಪ್ಷನ್ಸ್ ಆಫ್ ಪ್ಲೆಂಟಿ ಅಂತಲೇ ಹೇಳಬೇಕು. ನಮಗೆ ಹಾರ್ಲೆ ಡೇವಿಡ್ಸನ್ X440 ಇದೆ. ಹೀರೋದವ್ರದ್ದು ಮ್ಯಾವ್ರಿಕ್ ಕೂಡ ನಿಯೋ ರೆಟ್ರೋ ತರಾನೇ ಇರೋ ಮೋಟರ್ ಸೈಕಲು. ಅದು ಹೋಂಡಾದಲ್ಲಿ ನಮಗೆ CB350 ಹೈನೆಸ್ ಇದೆ, RS ಇದೆ. ಅದೂ ಮೋಟರ್ ಸೈಕಲ್ಸ್ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಇದು ಹೈನೆಸ್ RS ಜೊತೆ ಡೈರೆಕ್ಟ್ ಕಾಂಪಿಟೇಷನ್ ಮಾಡುತ್ತೆ. ಇವನ್ ದ ಹಂಟರ್ 350 ಕೂಡ, ಈಗ ಲಾಂಚ್ ಆಗಿರೋ ಗರಿಲೋ 450 ಕೂಡ, ಇವನ್ ಪ್ರೈಸ್ ಪಾಯಿಂಟ್ ಅಲ್ಲಿ ಅದು ಜಾಸ್ತಿ ಇದ್ರೂ ವೆರಿ ಸಿಮಿಲರ್. ಹಾಗೆ ಟ್ರಯಂಪ್ ಅವರ ಸ್ಪೀಡ್ 400 ವೆರಿ ಸಿಮಿಲರ್ ನೇಯೋ ರೆಟ್ರೋ ಮೋಟರ್ ಸೈಕಲ್ಸ್. ತುಂಬಾ ಚೆನ್ನಾಗಿ ಪ್ರೈಸಿಂಗ್ ಮಾಡಿದ್ದಾರೆ. ಡಿಸೈನ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಈ ಹೊಸ 350cc ಇಂಜಿನ್ ಇದೆಯಲ್ಲ, ವೆರಿ ರಿಫೈನ್ಡ್ ಇಂಜಿನ್ ಗುರು. ಓವರ್ ಆಲ್ ರಿಲಯಬಿಲಿಟಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ವೈಬ್ರೇಷನ್ಸ್ ಆಗಿರ್ಬೋದು. ಬುಕಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜಸ್ಟ್ ಆಲ್ಮೋಸ್ಟ್ 900 ಸಮಥಿಂಗ್ ಚೇಂಜ್ ಏನೋ ಕೊಟ್ಟು ನೀವು ಬುಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಡೆಲಿವರೀಸ್ ಯಾವಾಗ ಅಂತ ನಮ್ಗಿನ್ನೂ ಅಪ್ಡೇಟ್ ಬಂದಿಲ್ಲ, ಬಟ್ ಡೆಫಿನೆಟ್ಲಿ ಸೂನ್ ಶೋರೂಮ್ಸ್ಗೆ ಬರುತ್ತೆ. ಆ್ಯಂಡ್ ಇದನ್ನ ರೈಡ್ ಮಾಡಿ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಈ ಗಾಡಿನ ಆ ಗಾಡಿ ಜೊತೆ ಸ್ಪೀಡ್ 400 ಜೊತೆ ಆಗಿರ್ಬೋದು, ಇಲ್ಲ ಹಾರ್ಲೆ ಡೇವಿಡ್ಸನ್ X440 ಜೊತೆ ಆಗಿರ್ಬೋದು, ಇಲ್ಲ CB350 ಜೊತೆ ಆಗಿರ್ಬೋದು, ಇಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗಳ ಜೊತೆ ಕಂಪೇರ್ ಮಾಡಿ ಡೆಫಿನೆಟ್ಲಿ ವಿಡಿಯೋ ಹಾಕ್ತೀನಿ. ಈ ಗಾಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಕೂಡ ಹಾಕ್ಬಿಡಿ. ಮತ್ತೆ ನಿಮ್ದು ವಿಡಿಯೋ ಸಿಗ್ತಾನ. ಮುಂಬೈ ಬ್ಯಾಂಡ್ರಾದಿಂದ ಜೈ ಕರ್ನಾಟಕ.